ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಇಷ್ಟೆಲ್ಲ ಮುಂದುವರೆದ ಮೇಲೂ ಕರ್ಣ ಸರು ನನ್ನವರಾಗ್ತಾರೆ, ವಾಪಸ್ ನನಗೆ ಸಿಗ್ತಾರೆ ಅಂತ ಕನ್ಸು ಕಾಣೋದು ತಪ್ಪು. ಹಳೆ ನೆನಪಿನ ಜೊತೆ ಹುಟ್ಕೊಂಡಿದ್ದ ಎಲ್ಲ ಆಸೆನೂ ನಾನು ಮರಿಲೇಬೇಕು. ಇನ್ನೊಂದು ಸ್ವಲ್ಪ ದಿನಕ್ಕೆ ಇವರಿಬ್ಬರು ಜೀವನದಲ್ಲಿ ಮಗುನೂ ಬರುತ್ತೆ. ಆಗಲೂ ನಾನು ಹೀಗೆ ಇದ್ದರೆ ಎಲ್ರಿಗೂ ಕಷ್ಟ. ಇಲ್ಲ, ನಾನು ಮೊದಲು ಬದಲಾಗಬೇಕು. ನಾನು ಹೇಳಿರೋ ಯಾವ ಮಾತಿನ ಕಿವಿಗೆ ತಲುಪಿಲ್ಲ ಅಲ್ವಾ? ಆದ್ರೆ ಹೀಗೆ ಒಂದೊಂದು ದಿನ ಮುಂದೆ ಹೋದಂಗೆ ನಿಧಿನ ಜಾಸ್ತಿನೇ ಆಗ್ತಿದೆ. ಅವ್ರನ್ನ ಹೇಗೆ ಸಮಾಧಾನ ಮಾಡಲಿ? ನಿಧಿ, ನೀನ್ ಯಾವಾಗಿಂದ ಇಷ್ಟೊಂದು ಸ್ವಾರ್ಥಿ ಆದೆ? ನಿನಗೆಲ್ಲ ಅಳ್ಬಾರ್ದು. ಅಳು ನಿಲ್ಸು. ಪಾಲಿಗೆ ಅಮ್ಮ ಆಗಿದ್ದ ಅಕ್ಕ ಈಗ ನಿಜವಾಗ್ಲೂ ಅಮ್ಮ ಆಗ್ತಿದ್ದಾಳೆ ಅಂದ್ರೆ ನಾನು ಖುಷಿ ಪಡ್ಬೇಕು ಅಲ್ವಾ? ನಾನು ಯಾಕೆ ಅಳ್ತಾ ಇದ್ದೀನಿ? ನಾನು ಯಾಕೆ ಹೀಗೆ ಆಡ್ತಿದ್ದೀನಿ? ಇದೇ ನೀನ್ ನಗ್ಬೇಕು ಕಡೆ. ಹೀಗೆ ಅಳ್ತಾ ಕೂತ್ರೆ ಅಕ್ಕನ ಬಗ್ಗೆ ಹೊಟ್ಟೆ ಕಿಚ್ಪಟ್ಟಂಗಾಗಲ್ವಾ? ನೋಡು, ನಗು 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 ನಗು. ಆಗ್ತಿಲ್ಲ ಅಕ್ಕ, ನಿನ್ ಬಗ್ಗೆ ನನಗೆ ಖುಷಿ ಪಡಕ್ ಆಗ್ತಿಲ್ಲ. ನನಗೆ ಯಾಕೆ ಹೀಗಾಗ್ತಿದೆ? ಅಯ್ಯೋ, ಎಲ್ರ ಮನೆ ದೋಸೆನೂ ತೂತೆ ಕಣೆ. ಕೆಲವ್ರ ಮನೆಯಲ್ಲಿ ಕಾವಲಿನೇ ತೂತಾಗ್ಬಿಟ್ಟಿರುತ್ತೆ. ಅಯ್ಯೋ, ಸುಮತಿ ಆಂಟಿ ಈ ಕಡೆನೇ ಬರ್ತಾ ಇದ್ದಾರೆ ಅನ್ಸುತ್ತೆ. ಅವ್ರೇನಾದ್ರು ನಾಳದ್ ನೋಡಿದ್ರೆ ಬೇರೆ ಕಥೆನೇ ಕಟ್ಟಿ ಎಲ್ರಿಗೂ ಹೇಳ್ಕೊಂಬರ್ತಾರೆ. ಅವ್ರ ಮುಂದೆ ನನ್ಗೆ ಯಾವುದೇ ಕಾರಣಕ್ಕೂ ಅಳ್ಬಾರ್ದು. ಆಮೇಲೆ ಟ್ವಿಸ್ಟ್ ಏನ್ ಗೊತ್ತಾ? ಅದೇ ಆ ಐನತಿ ಇದ್ದಾಳಲ್ಲ, ಅವಳು ನೇರವಾಗಿ ಹೋಗಿ ಅವನ ಹತ್ರ ಹೇಳೇ ಬಿಟ್ಲಂತೆ, ನನ್ನ ಹೋಟೆಲ್ ಬೆಳೀತಾ ಇರೋದು ನಿಂದೇ ಮಗು ಅಂತ. ಅವನು ಹೆದರ್ಕೊಂಡು ಒಪ್ಕೊಂಡ್ಬಿಟ್ನಂತೆ. ಆಮೇಲೆ ಮಜಾ ಏನ್ ಗೊತ್ತಾ? ನೆಕ್ಸ್ಟ್ ಡೇ ವಿಷಯ ಗೊತ್ತಾಗಿದೆ. ಆ ಐನಾತಿಗೆ 5 ತಿಂಗಳು ಕಣೆ ಈಗ. ಆದ್ರೆ ಅವ್ರಿಬ್ರಿಗೂ ಪರಿಚಯ ಆಗಿ ಬರೀ 3 ತಿಂಗಳಂತೆ. ನೋಡು ಹೆಂಗಾಗೋಯ್ತಲ್ವಾ ಕಾಲ. ಆದ್ರೂ ಎಂತೆಂಥ ಜನ ಇರ್ತಾರೆ ಅಲ್ವಾ? ನಾವೆಲ್ಲರೂ ಅನ್ಕೋತೀವಿ ಸೀರಿಯಲ್ ನೋಡಿ ಜನ ಹಾಳಾಗ್ತಾರೆ ಅಂತ. ಆಕ್ಚುಲಿ ಆ ಸೀರಿಯಲ್ ಬರೋ ರೇಟ್ ಇರ್ತಾನೆ ಗೊತ್ತಾ? ನಮ್ಮ ಸುತ್ತಮುತ್ತ ಅಕ್ಕಪಕ್ಕ ನೋಡಿನೇ ಅವನು ಬರೆಯೋದು. ಅಯ್ಯೋ ಬಿಡು, ನಮ್ಗೆ ಯಾಕೆ ಬೇರೆಯವ್ರ ಸುದ್ದಿ? ಸರಿ, ಇದಿಷ್ಟು ಕತೆ ಹೇಳಿದ ಇವರು. ಆದ್ರೆ ಇದ್ರಲ್ಲಿರೋದು ಒಂಥರ ನಿಜಾನೇ ಅಲ್ವಾ? ಹಾಗಾದ್ರೆ ಇಲ್ಲ, ಅದೇನಂತ ತಿಳ್ಕೊಂಡೆ, ಆಮೇಲೆ ಯೋಚಿಸೋಣ. ಅಯ್ಯೋ ಹಂಗಲ್ಲ ಕಣೆ, ಸ್ವಲ್ಪ ಕೇಳಿಸ್ಕೊ. ಹಲೋ ಹಲೋ, ಕೇರ್ ಝೋನ್ ಹಾಸ್ಪಿಟಲ್ಲಾ? ಹೌದು, ಏನಾಗಬೇಕಿತ್ತು? ಅದು ನಿತ್ಯ ಅನ್ನೋ ಪೇಷಂಟು ನಿಮ್ಮ ಹತ್ರ ಚೆಕಪ್ಗೆ ಬಂದಿದ್ರಲ್ಲ? ಹೌದು, ಬಂದಿದ್ರು. ಅವ್ರ ತಂಗಿ ನಾನು. ನಂಗೊಂದು ಹೆಲ್ಪ್ ಮಾಡ್ಬೋದಾ? ಚೇಚೆ ಹೇಳಿ, ಅದು ನಮ್ಮ ಕರ್ತವ್ಯ. ಏನು ವಿಷಯ? ಅಕ್ಕನೊಂದಷ್ಟು ರಿಪೋರ್ಟ್ಸ್ ಚೆಕ್ ಮಾಡ್ತಿದೆ. ಅದೇ ರೀತಿ ನೀವು ಚೆಕ್ ಮಾಡಿದ ರಿಪೋರ್ಟ್ಸ್ ಅಲ್ಲಿ ಏನಾಗಿದೆ, ಮಗು ಆರಾಮಾಗಿದೆಯಾ ಅಂತ ಕೇಳೋದಕ್ಕೆ ಫೋನ್ ಮಾಡಿದೆ. ನಥಿಂಗ್ ಟು ವರಿ, ನಿಮ್ಮ ಅಕ್ಕ ಮತ್ತೆ ಮಗು ಆರೋಗ್ಯವಾಗಿದ್ದಾರೆ. 3 ತಿಂಗಳಲ್ಲಿ ಮಗು ಎಷ್ಟು ಬೆಳವಣಿಗೆ ಆಗ್ಬೇಕೋ ಪರ್ಫೆಕ್ಟ್ ಆಗಿ ಅಷ್ಟು ಬೆಳವಣಿಗೆ ಆಗಿದೆ.
ಮೂರ್ ತಿಂಗಳ? ಹೌದು. ಯಾಕೆ, ಏನಾದ್ರೂ ಕನ್ಫ್ಯೂಷನಾ? ಹಾಗೇನಿಲ್ಲ. ಥ್ಯಾಂಕ್ ಯು. ಮೂರ್ ತಿಂಗಳಲ್ಲಿ ಮಗು ಎಷ್ಟು ಬೆಳವಣಿಗೆ ಆಗ್ಬೇಕು, ಪರ್ಫೆಕ್ಟ್ ಆಗಿ ಅಷ್ಟು ಬೆಳವಣಿಗೆ ಆಗಿದೆ. ಅಕ್ಕ ಮತ್ತೆ ಕರ್ಣ ಸರು ಮದುವೆ ಆಗಿ ಇನ್ನೂ 3 ತಿಂಗಳು ಆಗ್ಲಿಲ್ಲ. ಅದೇಗ್ ಮಗು ಆಗೋದಕ್ಕೆ ಸಾಧ್ಯ? ಇಲ್ಲ, ನನ್ನ ಅಕ್ಕ ಮತ್ತೆ ಕರ್ಣ ಸರ್ ಹತ್ರ ಮಾತಾಡ್ಲೇಬೇಕು. ಮಾತಾಡ್ತೇನೆ. ನಿಧಿ ಎಲ್ಲ ಕರ್ಕೊಂಡು ಹೋಗ್ತಿದ್ಯಾ? ಏನಾಯ್ತೆ? ಬಾಕ ನೀನ್ ಸುಮ್ನೆ. ಅಯ್ಯೋ, ನಿಧಿಯವರೇ ಏನಾಯ್ತು? ಯಾಕೆ ಇಷ್ಟೊಂದು ಅವಸರದಲ್ಲಿ ಹೋಗ್ತಿದ್ದೀರಾ? ಅವಸರ ಏನಿಲ್ಲ ಸರ್, ಸರಿಯಾಗಿ ನಿರ್ಧಾರ ಮಾಡಿನೇ ಕರ್ಕೊಂಡು ಹೋಗ್ತಿದ್ದೀನಿ. ತುಂಬಾ ಮಾತಾಡೋದಿದೆ. ನಿಧಿ ಒಳಗೆ ಮಾತಾಡ್ಬೋದಿತ್ತಲ್ಲ? ಅಲ್ಲಿ ಮಾತಾಡಕ್ ಆಗಲ್ಲ ಅಂತಾನೆ ಹೊರ ಕರ್ಕೊಂಡು ಹೋಗ್ತಿರೋದು ಅಕ್ಕ. ನಾನು ನಿಮ್ಮಿಬ್ಬರ ಹತ್ರನೇ ಮಾತಾಡ್ಬೇಕು. ಅದನ್ನ ಯಾರು ಕೇಳಿಸ್ಕೊಳ್ಳೋದು ನನ್ಗೆ ಇಷ್ಟ ಇಲ್ಲ. ಯಾವ ವಿಷಯದ ಬಗ್ಗೆ? ಸರಿ, ಮಾತಾಡು. ಸರ್, ಕಾರ್ ತೆಗೀರಿ. ಏಕೆ? ಎಲ್ಲಿಗೆ ಹೋಗಕ್ಕೆ? ಎಲ್ಲಿಗೆ, ಯಾಕೆ, ಏನು ಅಂತ ಎಲ್ಲಾನು ಹೇಳ್ತೀನಿ ಸರ್. ಮೊದಲು ನೀವು ಕಾರ್ ತೆಗೀರಿ. ನಿಧಿ ಯಾಕೆ ವಿಚಿತ್ರವಾಗಿ ಆಡ್ತಿದ್ಯಲ್ಲ? ನೀನ್ ಯಾವತ್ತೂ ಹೀಗೆಲ್ಲ ಆಡ್ದವಳಲ್ಲ. ಏನಾಗಿದ್ಯಾ ನಿನ್ಗೆ? ನನಗೇನಾಗಿದೆ ಅನ್ನೋದನ್ನ ನನಗ್ ನಾನೇ ಸುಮಾರು ಸಲ ಪ್ರಶ್ನೆ ಮಾಡ್ಕೊಂಡಿದ್ದೀನಿ ಅಕ್ಕ. ಇವಾಗ ಅದ್ರ ಬಗ್ಗೆ ಯಾಕೆ ಮಾತು? ಮೊದಲು ನಾವಿಲ್ಲಿಂದ ಹೋಗೋಣ ಬನ್ನಿ. ಸರ್, ಗಾಡಿ ತೆಗೀರಿ ಪ್ಲೀಸ್. ಅವಳು ಯಾವ ವಿಷಯದ ಬಗ್ಗೆ ಮಾತಾಡ್ಬೇಕು ಅಂತಿದ್ದಾಳೆ ಅಂತ ನಿಮ್ಗೆ ಐಡಿಯಾ ಇದೆಯಾ? ನನಗೂ ಗೊತ್ತಿಲ್ಲ ಅವ್ರು ಯಾಕೆ ಹೀಗೆ ಆಡ್ತಿದ್ದಾರೆ ಅಂತ. ನೋಡೋಣ ಬನ್ನಿ. ಸತ್ಯದ ಜೊತೆ ಕಣ್ಣ ಮುಚ್ಚಾಳೆ ಆಟ ಆಡಿದ್ರೆ ನಾವೇ ಕಳ್ದೋಗ್ತೀವಿ ಅಕ್ಕ. ಇವತ್ತು ಅದೇನಾದ್ರೂ ಸರಿ, ನಾನು ಎಂಥದೇ ಹೆಜ್ಜೆ ಇಡಬೇಕು ಅಂದ್ರೂ ಸರಿ, ಸತ್ಯ ಏನಂತ ತಿಳ್ಕೊಂಡೇ ತಿಳ್ಕೊಳ್ತೀನಿ. ನಿತ್ಯ, ನಾನೊಂದು ಮುಖ್ಯವಾದ ವಿಷಯ ಹೇಳಬೇಕು. ನಿಮ್ಮ ಹೊಟ್ಟೆಲಿ ಹುಟ್ಟಿರೋ ಗುಟ್ಟಿನ ಥರನೇ ನನ್ನ ಎದೆಲಿ ಒಂದು ಗುಟ್ಟಿದೆ. ಅದನ್ನು ಹೇಳ್ಕೋಬೇಕು ಅನ್ನೋ ಮೊದಲೇ ಈ ಮದುವೆ ಗದ್ದಲ ಎಲ್ಲ ಆಗೋಯ್ತು. ಸತ್ಯ ಹೇಳೋಕ್ಕೆ ಸರಿಯಾದ ಸಮಯ ಬರಲಿ ಅಂತ ಕಾದೆ, ಬಟ್ ಅದು ಬರಲೇ ಇಲ್ಲ.